ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ವೀಕೆಂಡ್ ಬಂದೇ ಬಿಟ್ಟಿದೆ. ಕಿಚ್ಚ ಸರ್ ಪಂಚಾಯತಿಗೆ ಬಂದೇ ಬರ್ತಾರೆ. ಈ ಪಂಚಾಯತಿಯಲ್ಲಿ ಏನೆಲ್ಲ ಆಗಿದೆ, ಮುಖ್ಯವಾಗಿ ಪಂಚಾಯತಿ ಅಂತ ಬಂದಾಗ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರೆಲ್ಲ ತಪ್ಪು ಮಾಡಿದವ್ರಿಗೆ ಸಖತ್ತಾಗಿ ರುಬ್ಬದಂತ ರೋಸ್ಟ್ ಮಾಡಿ ಬಿಸಾಕ್ತಾರೆ. ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಈ ವಾರ ಯಾರಿಗಾದ್ರೆ ರೋಸ್ಟ್ ಮಾಡಿದ್ರು, ಯಾರಿಗಾದ್ರೆ ಕ್ಲಾಸ್ ತಗೊಂಡಿದ್ರೆ ಅಂದ್ರೆ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಂದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನೋಡಿದಾಗ ನಿಮ್ಗೆ ಗೊತ್ತೇ ಇರುತ್ತೆ. ನಮ್ಮ ರಜತ್ ಅವ್ರು ಯಾರು, ಯಾಕಂದ್ರೆ ನೋಡಿ, ಅವರು ಒಂದು ಬೇಸ್ಡ್ ಡಿಸಿಷನ್ ಆಗಿರ್ಬೋದು, ಬೇಸ್ಡ್ ಉಸ್ತುವಾರ ಆಗಿರ್ಬೋದು, ಅವರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಎಪಿಸೋಡ್ಸ್ ನೋಡಿದಾಗ ನಮ್ಮ ಭವ್ಯಗೌಡರಿಗೆ ಮತ್ತು ತ್ರಿವಿಕ್ರಮ್ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಹನುಮಂತ್ ಅವ್ರನ್ನ ಟಾರ್ಗೆಟ್ ಮಾಡಿ ಚೀಲೆಲ್ಲ ಆಗ್ತಾ ಇದ್ರು. ಎಲ್ಲ ಟಾರ್ಗೆಟ್ ಮಾಡು ಅನ್ನೋ ಸೈಡ್ಗೆ ಇಟ್ರೆ ಅವರ ಉಸ್ತುವಾರ ಬಗ್ಗೆ ತುಂಬಾ ಚರ್ಚೆ ಆಗಿದೆ ಈ ಎಪಿಸೋಡ್ ಅಂತ ಬಂದಿದೆ. ಮತ್ತೆ ನೋಡೋಣ ಯಾರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಈ ಉತ್ತಮ ಖಳನಾಯಕನಾಗಿ ಒಂದು ಟಿಕೆಟ್ ಟು ಹೋಮನ್ ಟಾಸ್ಕ್ ಆದಾಗ್ಲೇನೆ ತುಂಬಾ ವಾದ ಆಗುತ್ತೆ. ಆ ಟೈಮಲ್ಲೇನೆ ನಮ್ಮ ಪ್ರಶ್ನೆ ಬರ್ತಾರೆ ಕಿಚ್ಚ ಸರ್ ಇಂದ, ಯಾಕೆ ಅವ್ರಿಗೆಲ್ಲ ಕೊಟ್ರಂತ. ಅವ್ರು ಕೊಡೋ ಒಂದು ಉತ್ತರದಲ್ಲಿ ತಡಬಡ್ತಾ ಇತ್ತು ಅಂತ ಎಪಿಸೋಡ್ ಅಲ್ಲಿ ಅರ್ಥ ಇದೆ. ಇನ್ನೊಂದು ಬಂದ್ಬಿಟ್ಟು ಮುಖ್ಯವಾಗಿ ನೋಡಿ, ತ್ರಿವಿಕ್ರಮ್ ಅವರು ಮತ್ತೆ ಭವ್ಯಗೌಡರು, ಮೋಕ್ಷಿತ್ ಅವರು, ಹನುಮಂತ್ ಅವರು ಒಂದು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ಬೇಕಾದ್ರೆ ಅಲ್ಲಿ ತುಂಬಾ ಒಂದು ಪಾರ್ಶಾಲಿಟಿ ತೋರಿಸ್ತಾ ಇದ್ರು. ಬಾಲ್ ಹಾಕೋ ಟಾಸ್ಕ್ ಅಲ್ಲಿ ತುಂಬಾ ಪಾರ್ಶಾಲಿಟಿ ಇತ್ತು. ಯಾಕಂದ್ರೆ ಅವ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಭವ್ಯಗೌಡರಿಗೆ ತ್ರಿವಿಕ್ರಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆ ಕಾರಣಕ್ಕೆ ಕಿಚ್ಚ ಸರ್ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅದೊಂದಾದ್ಮೇಲೆ ನೀರಿನ ಟಾಸ್ಕ್ ಅಲ್ಲಿ ನಾವು ಮೋಕ್ಷಿತ್ ಅವರು ಕಾಲ್ ಮಾಡಿಸಬಾರ್ದು ಅಂತ ಇತ್ತು, ಬಟ್ ಅಲ್ಲಿ ಕಾಲ್ ಮಾಡಿರ್ತಾರೆ. ಅದ್ರ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ಬೇಕಾದ್ರೆ ಆ ಹಗ್ಗ ಇಟ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆಲ್ಲ ಟಚ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಭವ್ಯಗೌಡರದು ಚೀಲ ಅದು ಟಚ್ ಆಗ್ತಾ ಇರುತ್ತೆ, ಅದು ತೆಗಿ ಅಂದ್ರೆ ಮಂಜಣ್ಣ ಪ್ರಶ್ನೆ ಮಾಡ್ತಾರೆ. ಅದ್ರ ಬಗ್ಗೆ ಕ್ಯಾರೆ ಅನ್ನಲ್ಲ. ಆ ಕಾರಣಕ್ಕೆ ಕಿಚ್ಚ ಸರ್ ಸಖತ್ತಾಗಿ ರುಬ್ಬಿದ್ದಾರೆ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನೀರಿನ ಟಾಸ್ಕ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಈ 4-1-3 ಅಂತ ಕೌಂಟ್ ಹೇಳ್ಬೇಕಾದ್ರೆ ಅವ್ರು 4-1 ಅಂತ ಹೇಳ್ಬೇಕಾದ್ರೆ ಅವ್ರು ಫಸ್ಟ್ 2 ಗಿಟ್ಟ ಆಮೇಲೆ 1 ಗಿಡ್ತಾರೆ ಕಾಲು. ಆ ಕಾರಣಕ್ಕೆ ಕೂಡ ಒಂದು ಇದು ಮಾಡಿ ಕಿಚ್ಚ ಸರ್ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಸಿಕ್ಕಿದೆ ರಜತ್ ಅವರಿಗೆ. ಯಾಕಂದ್ರೆ ಅವ್ರ ಉಸ್ತುವಾರಿ ತುಂಬಾ ಫೇವರಿಸಮ್ ಆಗಿತ್ತು, ಉಸ್ತುವಾರಿ ತುಂಬಾ ಇದಾಗ್ತಾ ಇತ್ತು. ಎಪಿಸೋಡ್ ನೋಡಿದಾಗ ಗೊತ್ತೇ ಇರ್ತೀರ. ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗಿದೆ, ತುಂಬಾ ರೋಸ್ಟ್ ಮಾಡಿದ್ರೆ ಅಂತ ರಜತ್ ಅವರಿಗೆ ಅಪ್ಡೇಟ್ ಸಿಕ್ಕಿದೆ. ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.